ನಮಸ್ಕಾರ ವೀಕ್ಷಕರೇ, ಇದೇ ಫೆಬ್ರವರಿ 1 ದಿನಾಂಕದಂದು ಭರತ ಹುಣ್ಣಿಮೆ ಇದೆ. ಈ ದಿನ ಸಣ್ಣ ಪರಿಹಾರ ಮಾಡಿದರೆ ದೊಡ್ಡ ಉಪಯೋಗ ಅಥವಾ ಲಾಭವನ್ನು ಪಡೆಯಬಹುದು. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲೋವೆರಾ ಗಿಡವನ್ನು ಬಳಸಿಕೊಂಡು ಒಂದು ಪರಿಹಾರ ಮಾಡಿಕೊಳ್ಳೋಣ. ಈ ಗಿಡಕ್ಕೆ ಬಹಳ ಮಹತ್ವವಿದೆ. ಇದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ. ಮನೆಗೆ ಹಿಡಿದಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ತಳ್ಳುತ್ತದೆ. ಈ ಶಕ್ತಿಯನ್ನು ಅಲೋವೆರಾ ಗಿಡ ಹೊಂದಿದೆ. ದೇವಿಯ ಅನುಗ್ರಹ ಯಾವಾಗಲೂ ಈ ಗಿಡದ ಮೇಲೆ ಇರುತ್ತದೆ. ಮುಕ್ಕೋಟಿ ದೇವತೆಗಳು ಈ ಗಿಡದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದಲೇ ನಮ್ಮ ಹಿರಿಯರು ಮನೆಯ ಬಾಗಿಲಿಗೆ ಈ ಅಲೋವೆರಾ ಗಿಡವನ್ನು ಕಟ್ಟುತ್ತಿದ್ದರು. ಏಕೆಂದರೆ ಈ ಗಿಡಕ್ಕೆ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ. 100 ವರ್ಷಗಳ ನಂತರ ಈ ಒಂದು ಹುಣ್ಣಿಮೆಯ ದಿನ ಬರುತ್ತದೆ. ಈ ದಿನ ನಿಮ್ಮ ಜೀವನ ಬದಲಾಯಿಸುವ ಶಕ್ತಿ ಹೊಂದಿದೆ. ಈ ದಿನ ಮನೆಯಲ್ಲಿ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಳುವುದು ಉತ್ತಮ. ಈಗ ಅಲೋವೆರಾ ಗಿಡದ ಪರಿಹಾರವನ್ನು ನೋಡೋಣ ಬನ್ನಿ. ಮೊದಲು ಒಂದು ಆರೋಗ್ಯಕರವಾದ ಅಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ. ಈ ಗಿಡ ಎಲ್ಲಿಂದ ತಂದಿದ್ದೀರಿ ಮುಖ್ಯ ಅಲ್ಲ, ಆದರೆ ಆ ಗಿಡ ಎಷ್ಟು ಆರೋಗ್ಯವಾಗಿದೆ ಎಂದು ನೋಡುವುದು ಅದು ಮುಖ್ಯ. ಈ ಗಿಡ ಹಸಿರು ಬಣ್ಣದಿಂದ ಹೊಳೆಯುತ್ತಿರಬೇಕು ಮತ್ತು ತಾಜಾತನದಿಂದ ಇರಬೇಕು. ಗಿಡವನ್ನ ಬೇರಿನ ಸಮೇತ ತೆಗೆದುಕೊಳ್ಳಿ. ಅದನ್ನು ತಂದು ಶುದ್ಧ ನೀರಿನಲ್ಲಿ ತೊಳೆಯಿರಿ. ಗಿಡದ ಮೇಲೆ ಇರುವ ಮಣ್ಣು, ಧೂಳು, ಮಲಿನ ಎಲ್ಲವನ್ನು ಸಂಪೂರ್ಣ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಇದಾದ ನಂತರ ಅಲೋವೆರಾ ಗಿಡಕ್ಕೆ ಪೂರ್ಣವಾಗಿ ಅರಿಶಿನ ಹಚ್ಚಬೇಕು. ಅರಿಶಿನ ದೇವತೆಯ ಪ್ರಿಯವಾದದ್ದು. ಇದು ಮಂಗಳಕರ ಶಕ್ತಿಯನ್ನು ಆವರಿಸುತ್ತದೆ. ಈಗ ಕುಂಕುಮವನ್ನು ತೆಗೆದುಕೊಳ್ಳಿ. ಅಲೋವೆರಾ ಗಿಡದ ಮೇಲೆ ಎಲ್ಲ ಕಡೆ ಬೊಟ್ಟುಗಳ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಿಕೊಳ್ಳಿ. ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ನೀವು ತೆಗೆದುಕೊಂಡ ಕೆಂಪು ಬಟ್ಟೆಯ ಮಧ್ಯ ಸಿದ್ಧಪಡಿಸಿದ ಅಲೋವೆರಾ ಗಿಡವನ್ನು ಇಟ್ಟು ಅದರಲ್ಲಿ ಅರಿಶಿನ ಕೊಂಬನ್ನು ಇಟ್ಟುಕೊಳ್ಳಿ. ಅದಕ್ಕೆ ಅರಿಶಿನ ದಾರವನ್ನು ಸುತ್ತಿರಬೇಕು. ಇದಾದ ನಂತರ ಅದರ ಪಕ್ಕದಲ್ಲಿ ಒಂದು 1 ರೂಪಾಯಿ ನಾಣ್ಯವನ್ನು ಇಡಿ ಮತ್ತು ಇದರಲ್ಲಿ 3 ಲಕ್ಷ್ಮಿ ಕವಡೆಗಳನ್ನು ಕೆಂಪು ಬಟ್ಟೆಯಲ್ಲಿ ಇಡಿ. ಲಕ್ಷ್ಮೀ ದೇವಿಗೆ ಕವಡೆಗಳು ಎಂದರೆ ಅಪಾರ ಪ್ರೀತಿ. ವೀಕ್ಷಕರೇ, ಈಗ ಗಮನಿಸಿ, ಇದು ಮುಖ್ಯ. ನೀವು ತೆಗೆದುಕೊಂಡಿರುವ ಕೆಂಪು ಬಟ್ಟೆಯಲ್ಲಿ ನೀವು ತಯಾರಿಸಿದ ಅಲೋವೆರಾ ಮತ್ತು ಅರಿಶಿನ ದಾರ ಸುತ್ತಿದ ಅರಿಶಿನ ಕೊಂಬು ಮತ್ತು ಒಂದು ಚಿಲ್ಲರೆ ನಾಣ್ಯ ಹಾಗೂ 3 ಕವಡೆಗಳು. ಈ ಬಟ್ಟೆಯನ್ನು ಜಾಗರೂಕತೆಯಿಂದ ಗಂಟು ಹಾಕಿ ಒಳಗೆ ಇರುವ ಯಾವ ವಸ್ತುವು ಕೆಳಗಡೆ ಬೀಳದಿರುವ ಹಾಗೆ ಬಿಗಿಯಾಗಿ ಗಟ್ಟಿಯಾಗಿ ಗಂಟಿ ಹಾಕಿಕೊಳ್ಳಬೇಕು. ಇದು ಬಹಳ ಮುಖ್ಯ. ಗಂಟು ಹಾಕಿದ ನಂತರ ಇದು ಇನ್ನೂ ಶಕ್ತಿಯುತ ಎಂದು ತಿಳಿಯಿರಿ. ಈಗ ವೀಕ್ಷಕರೇ, ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬೇಕು. ಅದು ಬಾಗಿಲಿನ ಮಧ್ಯದಲ್ಲಿ ಇರಬೇಕು. ಮನೆಯ ಒಳಗೆ ಬರುವ ಎಲ್ಲರಿಗೂ ಕಾಣಬೇಕು. ಆ ರೀತಿಯಾಗಿ ನೀವು ಕಟ್ಟಬೇಕು. ಇದನ್ನು ಕಟ್ಟಿದ ಮರುಕ್ಷಣವೇ ನೆಗೆಟಿವ್ ಶಕ್ತಿಗಳು ಹೊರಗಡೆ ನಿಂತು ಬಿಡುತ್ತವೆ. ಮತ್ತು ಗಂಟು ಕಟ್ಟಿದ ನಂತರ ಇನ್ನೂ ಒಂದು ಕೆಲಸ ನೀವು ಮಾಡಬೇಕು. ನೀವು ಬಾಗಿಲಿಗೆ ಕಟ್ಟಿರುವ ಆ ಗಂಟೆಗೆ ದೃಷ್ಟಿ ಆಗಬಾರದೆಂದು ಒಂದು ದೃಷ್ಟಿಯ ಬಟ್ಟನ್ನು ತೆಗೆಯಬೇಕು. ನಿಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ತೆಗೆದುಕೊಳ್ಳಿ. ಈಗ ಎಡಗೈಯಿಂದ ನೀವು ಕಟ್ಟಿರುವ ಬಾಗಿಲಿನ ಗಂಟೆಗೆ 3 ಸುತ್ತು ಎಡಗೈಯಿಂದ ಮತ್ತು ಬಲಗಡೆಯಿಂದ 3 ಸುತ್ತು ಹಾಕಿ ದೃಷ್ಟಿ ತೆಗೆಯಿರಿ. ಇದಾದ ನಂತರ ಆ ಗಂಟು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತದೆ ಮತ್ತು ಮನೆಯಲ್ಲಿ ಹಣ, ಆಸ್ತಿ, ಅಂತಸ್ತು ತುಂಬಿ ತುಳುಕುತ್ತದೆ. ಇದು ನಿಜವಾಗಿಯೂ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತದೆ. ವೀಕ್ಷಕರೇ, ಧನ್ಯವಾದಗಳು.